ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ PG ಪಾಳ್ಯಕ್ಕೆ ಬಂದಿದ್ದೀವಿ. ಫಿಲ್ಟರ್ ನೀರ್ ಐತೆ ಫಿಲ್ಟರ್ ಇಲ್ಲ, ಕೊಂಬೆ ಐತೆ ನೀರಿಲ್ಲ, ರಸ್ತೆ ಐತೆ ಕ್ಲೀನ್ ಇಲ್ಲ, ಟ್ರೈನ್ ಐತೆ ಕ್ಲೀನೇಜ್ ಇಲ್ಲ, ಜ್ಯೋತಿ ಐತೆ ಬೆಳಗಲ್ಲ. ನಾ ಯಾರ ಮಗನೇ? ಅಶೋಕನ್ ಮಗ. ನಮ್ಮೂರೆಲ್ಲ ಹುಡುಗಿ ಕೊಡೋರ್ವೆ ನಮ್ ಬಿಸಿನೆಸ್ ಗಂಡಕ್ಕೆ ಕೊಡೋ ಗೊತ್ತಾ? ಹುಡುಗಿನೇ ಕೊಡ್ತಾ ಇಲ್ಲ, ರೋಡ್ ನೋಡಿ ತಿಳ್ಕೊಳ್ತಾರೆ. ಜ್ಯೋತಿ ಅವ್ರೆ, ಈ ಊರಲ್ಲಿ ಜ್ಯೋತಿ ಬೆಳಗದ್ ಕಾಣ್ತಾ ಇಲ್ಲ. ನಾನು ಬೀದಿನೇ ಬೆಳ್ತಿಲ್ಲ, ಜ್ಯೋತಿ ಎಲ್ಲಿ ಬೆಳಗುತ್ತೆ ಹೇಳಿ. ಸಿಗ್ರೆ ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಈ ಒಂದು ಫಿಲ್ಟರ್ ನೀರಿನ ಬಗ್ಗೆ. ಎಲ್ಲಾನು ಪಾಚಿ ಮ್ಯಾಲೂ ಪಾಚಿ. ಓ ಭಯಂಕರ ಚೆನ್ನಾಗಿದೆ ಕಣೋ. 4ನೇ ಫ್ರೀ ಸರ್ವಿಸು, ಒಳ್ಳೊಳ್ಳೆ ಫ್ರೀ ಸರ್ವಿಸ್ ಎಲ್ಲ ಆಗಿರಂಗಿದೆ. ಇವ್ರು ನಮಗೆ ಫಿಲ್ಟರ್ ನೀರು ಕುಡಿಸ್ತಾ ಇಲ್ಲ, ಪಾಚಿ ನೀರು ಕುಡಿಸ್ತವ್ರೆ. ಪಾಚಿ ನೀರ ಮಾಧ್ಯಮದವರು ನಮ್ಮ ದೇಶದ ದೇವರಿದ್ದಾಗ ದಲಿತರ ಜನಾಂಗಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಜಾಗ ಇಲ್ಲ ಸ್ವಾಮಿ. ಸತ್ತವ್ರನ್ನ ಇಲ್ಲೇ ಕಿತ್ತು ಉಳ್ಬೇಕು, ಅಲ್ಲೇ ತೆಗಿಬೇಕು, ಬೇರೆ ಎಲ್ಲೂ ಜಾಗ ಇಲ್ಲ ಸರ್. ಈ ರೀತಿ ಗೋರಿ ಕಟ್ಕೊಂಡ್ರೆ ಮುಗೀತು, ಇದನ್ನ ಮುಟ್ಟಂಗಿಲ್ಲ. ಇದೇ ಜಾಗನ ಉಳ್ಬೇಕು, ಮೂಳೆ ತೆಗಿಬೇಕು, ಮತ್ತೆ ವಾಪಸ್ ಯಾರಾದ್ರೂ ಇಲ್ಲಿ ಸಾವಿಗೀಡಾದ್ರೆ ತಗೊಬಂದು ಮತ್ತೆ ಇಲ್ಲೇ ಉಳ್ಬೇಕು. ಗೆಸ್ಟ್ ಲೆಕ್ಚರ್ಗಳಿಗೆ ಸಂಬಳ ಜಾಸ್ತಿ ಮಾಡಿದ್ರೆ ಹೆಂಗೆ? 12,000 ಕೊಡ್ತಾ ಇದ್ದಾರೆ. ಇನ್ನೊಬ್ಬರನ್ನ ಅಭಿವೃದ್ಧಿ ಮಾಡೋರೆ ಆಕ್ಚುಲಿ ರಾಜಕಾರಣಿಗಳಲ್ಲ, ಶಿಕ್ಷಕರು. ಅಂತವ್ರಿಗೆ 12,000 ರೂಪಾಯಿ ಕೊಡ್ತಿದ್ರಿ. ಯಾವ ಮೂಲೆಗೆ ಅವ್ರಿಗೆ? ಇದು ಮಾಡಿದ್ರೆ ಉಂಟಾದ್ರಿ ಇಲ್ಲ ಕೂತೀನಿ ಮಕ್ಕಳು ಪಾಡ್ಗವ್ರ ಚಂದಗವ್ರ ನನ್ನ ಕಳಿಸ್ಬಿಟ್ಟು ಅತ್ತಾಗ ನೋಡಿಲಿ ಕಸ ನೋಡಿ ಹೆಂಗೆಲ್ಲ ಕಸ ಕಿಸ ಕಸ ಪಸ ಕಸ ಕಸ ಎಲ್ಲ ಹಾಕ್ಬಿಟ್ಟಾರೆ. ಏನ್ರಿ ಸಮಾಚಾರ? ಸ್ವಾಮಿ ಮಾಧ್ಯಮದವರು ನಮ್ಮ ದೇಶದ ದೇವರಿದ್ದಾಗ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿ ಕೊಟ್ಟು ಕುಂದು ಕೊರತೆಗಳನ್ನು ಕೂಡ ಪ್ರಚಾರ ಮಾಡಿ ನ್ಯಾಯ ತೋರಿಸ್ಕೊಡೋರು ಯಾರು ಅಂತ ಹೇಳಿದ್ರೆ ಮಾಧ್ಯಮ. ನಿಮ್ಮ ಹೆಸರೇನು? ನನ್ನ ಹೆಸರು ಎಂ ಶಿವಸ್ವಾಮಿ ಸನ್ನಪ್ಪ ಮಂದಯ್ಯ, ಪರಸವಂಟಪಾಳ್ಯ ಸ್ವಾಮಿ. ಹರಿಜನ್ ಬೀದಿ ದಲಿತರು ಜನಾಂಗದವ್ರು ಸ್ವಾಮಿ. ಇರ್ಲಿ ಅದೆಲ್ಲ ಬೇಡ, ಅದೆಲ್ಲ ಬೇಡ. ಹೇಳಿ, ನೀವು ಮನುಷ್ಯರು ಆಯ್ತಾ? ಎಲ್ಲರೂ ಕೂಡ ನೀವು ನಮ್ಮವರು. ನಿಮ್ಮ ಮೈಯಲ್ಲಿ ಹರಿತಾ ಇರೋದು ಕೆಂಪು ರಕ್ತ. ಹೌದು. ನಾನ್ ಗೌಡ. ನಿಮ್ ಹೆಗ್ಲ ಮೇಲೆ ಕೈ ಹಾಕಿವ್ನಿ ಖುಷಿಯಿಂದ. ಎಲ್ಲರಿಗೂ ಕೂಡ ಅಲ್ಲ ಹೇಳಿದ್ದು ನಿಮ್ಗೆ, ಹಂಗ್ ಜಾತಿ ಅನ್ನಕ್ ಹೋದ್ರೆ ಎಲ್ಲ ಜಾತಿ ಕೋತಿ ಅಂತ ಆಡ್ಬಿಡ್ತಾರೆ. ನಾವು ಮನವಿ ಈಗ ಮಾಡ್ತೀವಿ. ನೀವ್ ಒಂದ್ ಮಾತು ಹೇಳಿದ್ರಿ, ಸಖತ್ತಾಗಿ ಹೇಳಿದ್ರಿ. ಎಲ್ರು ಬೈತಾರೆ ಏನ್ರಿ ಮೀಡಿಯಾ ಅಂತ. ಆದ್ರೆ ಇವತ್ತು ಮೀಡಿಯಾದವ್ರು ಇಲ್ಲ ಅಂತಂದ್ರೆ ಕೇಳಿ ಮೀಡಿಯಾದವ್ರು ಇಲ್ಲ ಅಂತಂದ್ರೆ ಇವತ್ತು ಇಡೀ ಪೂರ್ತಿ ಲೂಟಿ ಆಗ್ಬಿಡ್ತಾರೆ. ನಾವ್ ಇದ್ದಂಗೆ ಈ ಮಟ್ಟಕ್ಕೆ ಆಯ್ತದೆ. ಏನಾದ್ರು ಬಾಗ್ಲಕ್ಕ ಹೋಗ್ಬಿಟ್ರೆ ಮುಗೀತು ಕಥೆ. ಗೋವಿಂದ ದಯಮಾಡಿ ಮಾತಾಡಕ್ಕೆ ಅವಕಾಶ. ಇಲ್ಲಿ ಎಲ್ಲಿ ನಿಮ್ ಪ್ರಾಬ್ಲಮ್ ಹೇಳಿ ಫಸ್ಟ್. ಈಗ ನಮ್ಗೆ ಸಮಸ್ಯೆ ಸ್ವಾಮಿ, ದಲಿತರ ಜನಾಂಗಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಜಾಗ ಇಲ್ಲ ಸ್ವಾಮಿ. ಸ್ಮಶಾನ ಇಲ್ಲ, ಅಂತ್ಯ ಸಂಸ್ಕಾರಕ್ಕೆ ಜಾಗ ಇಲ್ಲ. ನಾವು ಬದುಕಿರ್ಬೇಕಾದ್ರೆ ಹೋಗ್ಬೇಕು ಅಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಸ್ವಾಮಿ ಸ್ಮಶಾನ ಇಲ್ಲ. ಹೌದಾ? ಇಲ್ಲ ಸ್ವಾಮಿ. ಎಲ್ಲಿ ಮಾಡ್ತಿದ್ರಿ ಹಂಗಾರೆ? ಈಗ ಇರೋರ್ದು ಎಲ್ಲಿ ಮಾಡ್ತಿದ್ರಿ ಸ್ವಾಮಿ? ಹಳ್ಳಕೊಳ್ಳದಲ್ಲಿ ಮಾಡ್ಕೊತೀವಿ. ಹಳ್ಳಕೊಳ್ಳದಲ್ಲಿ ಗಲ್ಲಿಗೊಳ್ಳಿ ಅಲ್ಲಿ ಬೀದಿಲ್ಲ, ಅಲ್ಲಿ ಹಳ್ಳ ಕೊರ್ಕ ಹೋಯ್ತಾರೆ ಸ್ವಾಮಿ, ಅಲ್ಲಿ ಮಾಡ್ತೀವಿ. ನೋಡಿ ಇವ್ರಿಗೆ ಇಲ್ಲಿ ಸತ್ತ ಮೇಲೂ ನೆಮ್ಮದಿ ಇಲ್ಲ, ಬದುಕಿದ್ದಾಗ ಸಾಯ್ಲೆ, ಸತ್ತ ಮೇಲೆ ನೆಮ್ಮದಿ ಇಲ್ಲ. ಆಮೇಲೆ ಬದುಕಿರಾಗ ನೆಮ್ಮದಿ ಸಿಗೋದಿಲ್ಲ. ಕೊನೆ ಲಾಸ್ಟ್ ಜರ್ನಿ ಹೋದಾಗ್ಲಾರು ನೆಮ್ಮದಿ ಬೇಡ ಸ್ವಾಮಿ. ಲಾಸ್ಟ್ ಜರ್ನಿ ಆದ್ರೂ ಹ್ಯಾಪಿ ಜರ್ನಿ ಆಬಾರ? ಅಯ್ಯೋ ಸ್ವಾಮಿ, ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಯಾವ್ದೇ ಕೂಡ ನರೇಗದಲ್ಲಿ ಗಲ್ಲಿಗೊಳ್ಳಿ ಕಸ ಗೂಡಿಸ್ತಾ ಇಲ್ಲ. ಅದ್ರ ಜೊತೆಗೆ ಸ್ವಚ್ಛ ಭಾರತ್ ಅಂತಾರೆ, ಇಲ್ಲಿ ಸ್ವಚ್ಛನೇ ಇಲ್ಲ ಭಾರತ ಇಲ್ಲಿ ಸ್ವಾಮಿ. ಭಾರತ ಅದೇ ನಮ್ಮೆಲ್ಲ ಪೂರ್ತಿ ಎಲ್ಲ ಒಂದೇ ಮಾತಾರು ಅಂತೀವಿ. ಭಾರತ ದೇಶ ಅದೇ, ಎಲ್ಲಾರು ಒಂದೇ ಮಾತಾರಮು, ಜಾತಿ ಭೇದ ಇಲ್ಲ, ಎಲ್ಲ ಒಂದೇ ಮಾತಾರ. ಆದ್ರೂ ಕೂಡ ಗ್ರಾಮದಲ್ಲಿ ಗಲ್ಲಿಗೊಳ್ಳಿ ಸ್ವಚ್ಛ ಇಲ್ಲ, ಕುಡಿಯೋ ನೀರಿಗೆ ಭಾರಿ ತೊಂದ್ರೆ. ಅದ್ರ ಜೊತೆಗೆ ಚರಂಡಿಗಳಿಲ್ಲ ಸ್ವಾಮಿ. ಗೊತ್ತಾಯ್ತು ಜನರು ಪರಿಸ್ಥಿತಿ, ಮಕ್ಕಳ ಪರಿಸ್ಥಿತಿ ಸ್ವಾಮಿ. ಒಂದು ಅಂಗನವಾಡಿಗಳು ಕೂಡ ಗಲ್ಲಿಗೋರಿಸ್ತಾ ಇಲ್ಲ. ಅಂಗನವಾಡಿ ಇಲ್ವಾ? ಅಂಗನವಾಡಿ ಇದೆ, ಆ ಕಡೆನು ಗಲ್ಲಿಗೋರಿಸ್ತಾ ಇಲ್ಲ. ಶಾಲಾ ಕಾಲೇಜ್ಗಳ ಹತ್ರ ಗಲ್ಲಿಗೋರಿಸ್ತಾ ಇಲ್ಲ. ಮಕ್ಕಳ ಪರಿಸ್ಥಿತಿ ಆಗ ಸ್ವಾಮಿ. ಇನ್ನು ಸ್ವಾಮಿ ಯಾವ್ದೋ ರೋಗ ಬಂದಿತ್ತಲ್ಲ ಹೋದ್ಸರಿ, ಯಾವ ರೋಗ? ಕೊರೋನಾ. ಆ ಕೊರೋನಾ ಅಂತ ರೋಗ ಈ ಬರೋದಕ್ಕೆ ಗ್ರಾಮ ಪಂಚಾಯತ್ ಕಾರಣ ಆಗೋಯ್ತು. ಚಾಮರಾಜನಗರಕ್ಕೆ ರೋಗನೇ ಬಂದಿರ್ಲಿಲ್ಲ ಸ್ವಾಮಿ. ಯಾವ ದೇಶದಿಂದ ದಕ್ಷಿಣ ಆಫ್ರಿಕಾ, ಮಲೇಷಿಯಾ ಅಲ್ಲಿಂದ ತಂದ್ಬಿಟ್ರು. ಚಾಮರಾಜನಗರ ಅಂತವಲ್ಲ, ಕರ್ನಾಟಕದಲ್ಲೇ ಇರ್ಲಿಲ್ಲ. ಅಲ್ಲ, ಕರ್ನಾಟಕದಲ್ಲಿದ್ರು ಚಾಮರಾಜನಗರದಲ್ಲಿ ಇರ್ಲಿಲ್ಲ. ಆದ್ರೆ ಚಾಮರಾಜನಗರ ಅಂತ ಹೇಳಿದ್ರೆ ಈ ಮಟ್ಟಕ್ಕೆ ಆಗದೆ ಅಂತ ಹೇಳಿದ್ರೆ, ಅದ್ರಲ್ಲೂ ಕೂಡ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಲಕ್ನಳ್ಳಿ ಹೋಬಳಿ ಪರಸವಂಟಪಾಳ್ಯದಲ್ಲಿ ಈ ಮಟ್ಟಕ್ಕೆ ಆಗದಂದ್ರೆ ಬಡ ರೈತರು, ಬಡ ಕೂಲಿಕಾರರ ಗತಿ ಏನು ಸ್ವಾಮಿ ಅಲ್ವಾ? ಆಯ್ತು. ನಿಮ್ಮ ಹೆಸರೇನು? ನಾಗರಾಜ್ ಅಂತ. ನಾಗರಾಜ್ ಅವರೇ, ಹೇಳಿ ನಿಮ್ಮ ಊರಲ್ಲಿ ಏನೇನು ಪ್ರಾಬ್ಲಮ್? ಸರ್, ಈ OAP ಅವ್ರ ಪಾಪ ಬಹಳ ಪ್ರಾಬ್ಲಮ್ ಆಗ್ಬಿಟ್ಟು ನಿಲ್ಸ್ಬಿಟ್ಟು. ಅದೇ ವೃದ್ಧಾಪ್ಯ ವೇತನೂ ಬರ್ತಾ ಇಲ್ಲ. ಅದು ಇಲ್ಲ ಸರ್, ಅದು ಇಲ್ಲ. ಅದು ಸೆಲ್ಲವ್ರಿಗೆ ಸೇರ್ತಾ ಇಲ್ಲ. ಬೇರೆ
ಅದು ಏಜ್ ಬಾರ್ ಆಗದೆ ಇರೋರ್ಗೂ ಹೋಯ್ತದ, ಹಾ ಏಜ್ ಬಾರ್ ಆಗೋಗಿರೋರ್ಗ ಇಲ್ಲ. ಇಲ್ಲ. ಹಂಗಾಗಿದೆ. ಬನ್ನಿ ಬನ್ನಿ ಹೋಗೋಣ, ಒಳಗೋಣ ಬನ್ನಿ ಮನೆ ತಕ. ಏನ್ ನಿಮ್ಮ ಹೆಸರು? ವಂಗಮ್ಮ. ಇದ್ಯಾಕೆ ಹಿಂಗಮ್ಮ? ಹೆಂಗ್ ಹೋಯ್ತಲ್ಲಮ್ಮ? ಅದ್ನೇ ಕಣ ಈಗ ಪ್ರಶ್ನೆ. ಏನ್ ಮಾಡೋಣ ಹಿಂಗಾದ್ರೆ? ಇಲ್ಲಿ ನೋಡಿ, ಇಲ್ಲಿ ಬಲಗಾಲಿಟ್ಟು ಹೋಗ್ಬೇಕು. ಕಾಸು ಬಂದ್ವಾ? ಕಾಸು ನಿಮ್ಗೆ 2,000 ಕಾಸು. ಹಲೋ, ಎಕ್ಸ್ಕ್ಯೂಸ್ ಮೀ, ನಾವು ಓಟ್ನವ್ರಲ್ಲ, ನಾವು ಟಿವಿ ಅವರು. ಅಲ್ಲ ಈ ಪಪ್ಪ, ಇವ್ ನಿಮ್ಮ ಹೆಸರೇನು? ಮಂಗಳ ಗೌರಮ್ಮ. ಮಂಗಳ ಗೌರಿ ಧಾರಾವಿ. ಮಂಗಳ ಗೌರಮ್ಮ, ಈಗ ಬಾ, ಈಗ್ಲಾರು ದೇವ್ರಿಗೆ ಜ್ಞಾನ ಕೊಟ್ಟಲ್ಲ ಬಂದ್ರಲ್ಲ, ನಮ್ಮನ್ನ ಓಟ್ನವ್ರು ಅನ್ಕೊಂಡವ್ರೆ. ಅವ್ರಿಗೆ ಜ್ಞಾನ ಕೊಡಲ್ಲ ಬಿಡಿ. ಓಟ್ನವ್ರನ್ನ ಈಗ ಜ್ಞಾನ ಬತ್ತಲ್ಲ ಅಂತ ಅವ್ರನ್ನೂ ಅಂದಿಲ್ಲ, ರೋಡ್ ಮಾಡವ್ರೆ ಅಂತ ನಿಮ್ಮನ್ನು ಅನ್ಕೊಂಡು. ರೋಡ್ ಮಾಡೋ ಅಲ್ಲಿ ಹಿಂಗಡಿ ಅಡಿ ಇಷ್ಟಡಿ ಬೇಕು ಅಂತ ಹೇಳ್ತಿದ್ರಲ್ಲ, ಹಂಗ ಅಲ್ಲಿ ತಿಳ್ಕೊಂಡೆ. ಅಯ್ಯೋ ಪಾಪ, ಎಷ್ಟು ಖುಷಿ ಪಟ್ರಿ ಅನ್ಸುತ್ತೆ ನೀವು. ದೂರದಲ್ಲಿ ನೋಡಿದಾಗ ರೋಡ್ನವ್ರು ಅನ್ಕೊಂಡು ಖುಷಿ ಪಟ್ರಿ ಇಲ್ಲ, ಅನ್ಸುತ್ತೆ. ನೀವು ದೂರದಲ್ಲಿ ನೋಡಿದಾಗ ಇವ್ರು ಓಟ್ನವ್ರೆ ಅನ್ಕೊಂಡವ. ಇಲ್ಲಿ ಬಂದಾಗ ರೋಡ್ನವ್ರ ಅಂದಾಗ ಅದ್ ಅಳತಿ ಆಗ್ತಾವ್ರ. ಯಾರು ಮಾಡಿಲ್ಲ, ನೀವು ಮಾಡಕದ್ದ. ಮತ್ತ ಯಾರ ಕೈಯಿಂದ ಮಾಡಕ್ ಆಗದಿದ್ರು ನಾವೇ ಕಣ ಮಾಡ್ಸೋದು. ಸರಿ ಮಾಡಿ. ಅಲ್ಲ ಇದೆ, ಇದನ್ನ ನೀವು ಓಟ್ ಅವ್ರ ಹತ್ರ ಬಂದು ಕೇಳಲ್ಲ. ಇದು ನೀವು ನಿಮ್ ಪ್ರಶ್ನೆ ಏನ್ ಹೇಳಿ? ಅಲ್ಲಲ್ಲ, ಓಟ್ ಬೇಕು ಅಂದ್ರೆ ನಮ್ ಕಾರ್ನೆ ಕಟ್ಟ ನಿಮ್ ಪ್ರಶ್ನೆ ಏನು? ನೀವು ಮಾಡಕ್ ನಿಮ್ ಕೈಲಿ ಮಾಡಕದ್ದ ನಿಮ್ ಅಂತ. ಕೈಲಿ ಮಾಡಕದ್ದ ಅದನ್ನ ನೀವು ಓಟ್ ಹಾಕಕ್ ಬಂದ್ರಲ್ಲ, ಅವ್ರ ಹತ್ರ ಕೇಳಿದ್ರ? ಕೇಳ್ತೀವಿ ನಾವು. ಎಲ್ಲಿ ಕೇಳಿದ್ರಿ? ಕೇಳಿಲ್ಲ. ಒಂದ್ 5,000 ರೂಪಾಯಿ ತಳ್ಳಿದ ಕೂಡಲೇ ಸುಮ್ಮನೆ ಬಿಡ್ತೀರಿ. 5,000 ರೂಪಾಯಿ ಕೊಡಲ್ಲ ಅವರು. ನಾವು ಕೇಳ್ತೀವಿ ಏನಂತಾರ, ಫಸ್ಟ್ ನಮ್ನ ಓಟ್ ಹಾಕಿ ಗೆಲ್ಸಿ. ನಾವು ನಿಮ್ಮ ಹೆಸರೇನು? ಅನಿತಾ. ಅನಿತಾ ಅವ್ರೆ, ಬನ್ಸಿ ಕೇಳಿ. ನಾವು ರೋಡ್ ಮಾಡೋರಲ್ಲ, ಇಲ್ಲಿ ಇದೆಯಲ್ಲ ಸಮಸ್ಯೆ, ಇಲ್ಲಿ ಏನ್ ನೀವು ಅನುಭವಿಸ್ತಿದಿರಲ್ಲ ಅದನ್ನ ಟಿವಿಲಿ ತೋರ್ಸ್ಬಿಟ್ಟು ಅವಾಗ್ಲೂ ಇವ್ರು ಬಂದು ಎಚ್ಚೆತ್ಕೊಂಡು ಬಂದು ಮಾಡ್ಲಿಲ್ಲ ಅಂದ್ರೆ ಇವ್ರಿಗೆ ಅದು ಇದು ಏನು ಇಲ್ಲ ಅಂತ. ಮಂಜುನಾಥನೇ ಬಂದು ಮೊನ್ನೆ ದಿನ ನೋಡ್ಕೋಗಾರ. ಯಾವತ್ತು? ಮೊನ್ನೆ ಇಲ್ಲಿ ಬಂದಿದ್ರ? ರೋಡ್ ನೋಡ್ಕೋಕ. ರೋಡ್ ನೋಡ್ಕೋಕೆ ಅಂತಾನೆ ಮಂಜುನಾಥ್ ಅವರೇ ಬಂದಿದ್ರು. ಬಂದಿದ್ರು ಕಪ್ಪ. ಹೌದಾ? ಅವರೇ ಬಂದಿದ್ರು. ಪರವಾಗಿಲ್ಲ, ಬಂದ್ರು. ಆಮೇಲೆ ಬಂದ್ರು ಸುಮ್ಮನೆ ನೋಡ್ಕೊಂಡು ಹೋಯ್ತಾರ, ಯಾರು ಮಾಡೋದೇ ಇಲ್ಲ. ನಮ್ಗೆ ಇಲ್ಲಿ ನೀರು ಬಿಡಕ್ಕೂ ಜಾಗ ಇಲ್ಲ, ನೀರ್ಗೋಸ್ಕರ ಎಷ್ಟು ಹೊಡೆದಾಡ್ತೀವಿ ಗೊತ್ತಾ? ಮಧ್ಯ ನೋಡ್ರಿ, ಇಲ್ಲಿಗೆ ಹೆಣ್ಣು ಕೊಡೋರು ಕೊಡೋರು ನಮ್ ಬೀದಿಗ ನಿಮ್ಮನ್ ಕೇಳ್ತಾರಲ್ಲ ಆ ರೀತಿ, ಅವ್ರನ್ನ ಕೇಳಲ್ಲ ಇವ್ರು. ನಮ್ ಬೀದಿಗ ಸಹ ಹುಡುಗಿ ಕೊಡೋರು ನಮ್ ಬಿದ್ದರೆ ಎಷ್ಟು ಗಂಟೆ ಹುಡುಗಿನೇ ಕೊಡ್ತಾ ಇಲ್ಲ. ರೋಡ್ ನೋಡ್ಕೊ ಹಿಂದಕ್ಕೆ ಹೋಯ್ತಾರ. ಎಲ್ಲ ಬರಮ್ಮ ಬರ್ತಾನ, ಓಟ್ ಹಾಕಿ ನಮ್ ಬಾರ್ಸ್ಕೊಬಿಡ್ತೀವಿ, ನಮ್ ಓಟ್ ಹಾಕಿ ನಮ್ಗೆ ಗೆಲ್ಸಿ ಅಂತಾನ. ಆಮೇಲೆ ಗೆಲ್ಸ್ಕೊತಾರ, ಬೆಳಿ ಪಂಚ ಉಟ್ಕೊತಾರ. ಕೇಳುರಿ. ಇಷ್ಟು ಹೊಲ್ಕ ನಮ್ ತೋಟ ಕೆಲ್ಸ ಅಲ್ಲಿ ಪೈಪ್ ತಂದ್ ಹಾಕ ನೀರ್ ಬಿಡ್ತಾಮಿ. ನಮ್ ನೀರ್ ಮಧ್ಯೆ ನಮ್ಗೆ ಮನ ಮುಂಚೆ ಇರೋದ್ ಇಷ್ಟ ಆಗ್ಲ. ರೋಡ್ ಇಲ್ಲ, ಚರಂಡಿ ಇಲ್ಲ. ಚರಂಡಿನ ಇದೆ, ಚರಂಡಿ ಮಾಡ್ಬಿಡ್ತಾರೆ. ಚರಂಡಿ ಯಾರು ಮಧ್ಯಕ್ ಮಾಡ್ತಾರ? ಇನ್ನೆಲ್ ಮಾಡಕದ್ದ ನಮ್ಮ ಸೈಡ್ ಮಾಡ್ಬೇಕು ತಾನೆ. ಯಾರು ಮಾಡಕದ್ದ ಸೈಡ್ಗ? ಯಾರ ಮನ ಬಲ್ ಅಚ್ಚರಿ ಮನ ಬಲ್ ಬಿಡಕದ್ದ ನೋಡಿ ನಿಮೆ ಅಲ್ಲ ಹೋಗಕದ್ದ. ಅದನ್ನ ಅವ್ರು ನೀಟಾಗಿ ಒಳ ಚರಂಡಿ ವ್ಯವಸ್ಥೆ ಮಾಡಬೇಕು. ಇವ್ರು ಬೈ ಆ ಕಡೆ ಮಾಡಿರಂಗ ಅವರೇ ರೋಡ್ ಎಲ್ಲ, ಆ ಕಡೆ ಒಂದೇ, ಆ ಕಡೆ ಎಲ್ಲ ಆಗದ. ಇದ್ರ 3 ಲೈನ್ ಆಗಿಲ್ಲ. ಬತ್ತಾರ ನೋಡ್ಕೋಯ್ತಾರ, ಮಾಡ್ತೀವಿ ಅಂತ ನಮ್ಗೆ ಆಸೆ ಹುಟ್ಟಿಸ್ತಾರ, ಸುಮ್ನೆ ಹಂಗೆ ಹೋಯ್ತಾರ. ಅದೇನ ಅವರು ಮಳೆ ಹೋದಾಗ ನಮ್ಮ ಮನೇಲಿ ಮುದುಕಿರ್ಗಳು ಬಿದ್ರು ಸರಿ, ಕಾಲ್ ಮುರ್ಕರು ಸರಿ, ಕೈ ಮುರ್ಕರು ಸರಿ. ಅವ್ರು ಓಟ್ ಹಾಕ್ಸ್ಬೇಕು, ಜಮನ್ ಕುತ್ಕೋಬೇಕು ಅವ್ರ ಮನೊಳಗ. ಅವ್ರ ಎಡ್ತರುಗಳು ಕಾಸಿನ ಸರ ಹಾಕಬೇಕು, ಚಿನ್ನ ಹಾಕಬೇಕು, ಮಂಗಳ ಹಾಕಬೇಕು. ಅದನ್ನ ಮಾತಾಡಿ, ಅದೇ ಹೇಳಿ, ಅದು ಗೊತ್ತಾಗಬೇಕಾಗಿರೋದ ಕಣ ಇವ್ರಿಗೆ. ಅವ್ರ ಎಡ್ತಿರ್ಗಳು ಮುಂದರಿಬೇಕು, ಓಟ್ ಹಾಕ್ಸ್ಕೊಂಡ್ ನಮ್ ಗೆಲ್ಸ್ಕೊತಾರ. ನಮ್ ಬಡವರು ಕೊಡೋದ್ 50-100 ಆಸೆ ಪಟ್ಕೊಂಡು ನಮ್ ಹಾಕ್ಬಿಡ್ತೀವಿ. ನಮ್ಗೇನು ಸೌಲಭ್ಯ ಇಲ್ಲ ಗೌರ್ಮೆಂಟ್ ಇಂದ. ಅದ್ರ ಬರ್ಲಿ, ಒಂದ್ 50-100 ಬರ್ಲಿ ಅಂತ ನಮ್ ಆಸ್ಕ ಕೈ ಹೊಡ್ಬಿಡ್ತೀವಿ. ಯಾಕಂದ್ರೆ ನಮ್ ಗೌರ್ಮೆಂಟ್ ಇದೇನ್ ಸೌಲಭ್ಯನೂ ಇಲ್ಲ. ನನ್ಗೊಂದ್ ಮನ ಕೂಡ ಆಗಿಲ್ಲ. ನಮ್ ತಾಯಿ ಮೇಲೆ ನಂದಿರೋದು ಮನೆ ಆಗಿಲ್ವಾ? ಮನನೇ ಆಗಿಲ್ಲ ನನ್ಗ. ಇಲ್ಲಿ ನಿಮ್ ಜಾಗ ಯಾವ್ದು? ಅದೇ ನಮ್ ತಾಯಿ ಮನೇಲಿ ನಾನು ಇರೋದು. ಇವ್ರಾ? ಹೇಳವ, ನಿಮ್ಮ ಹೆಸರೇನು? ನಿಮ್ಮ ಹೆಸರು? ವಂಗಮ್ಮ. ಹೆಂಗೆಂಗೋ ಮಾತಾಡ್ಬೇಡಿ. ಹೇಳಿ. ಪರವಾಗಿಲ್ಲ ಕಣ್ ಬಿಡಿ, ಅವ್ರು ನಗ್ನಗ್ತಾ ಮಾತಾಡಿದ್ರೆ ಚಂದ. ಈಗ ಮಗಳದು ಅದಲ್ಲ, ನಮ್ಮ ಕೂಲಿ ಮಾಡಿ ಈಗ ನಿಮ್ಮನೇಲಿ ಅವ್ರೆ, ನಿಮ್ ಯಜಮಾನ್ರು ಅಲ್ಲೇ ಒಟ್ಟಿಗೆ ಯಜಮಾನ್ರಿಲ್ಲ, ನಾವೇ ಕರ್ಕೊಂಬಂದು ಇರ್ಸ್ಕೊಂಡ್. ಅಲ್ಲ, ಪಂಚಾಯತಿಲಿ ಹಾಕಿಲ್ವ ಮನೆಗೆ? ಬಂದಿಲ್ಲ ನೀವು? ಅಲ್ಲಿ ನೋಡಿ ಬರ್ರಿ ಇಲ್ಲಿ. ನಿಮ್ಮ ಹೆಸರೇನಂದ್ರಿ? ಅನಿತಾ ಅವ್ರೆ, ನೀವು ಪಂಚಾಯತಿ ವ್ಯಾಪ್ತಿಗೆ ಮನೆಗೆ ಅಪ್ಲೈ ಮಾಡಿಲ್ವಾ? ಪಂಚಾಯತಿಲಿಗೆ ಇದೊಂದೊಂದು ಮನೆ, ಅದು ತಾಯಿ ಮನೆಗ ತಾಯಿಗ ಮನೇಲಿ ನಮ್ ಬಂದಿರೋದು. ನಮ್ಗೆ ಜಾಗ ಇಲ್ಲ. ಯಾವ್ದಾರು ಅದೇ ಸೌಲಭ್ಯ ಇದ್ದ ಮನೆ ಒಂದೇ ಇದ್ದ ನಮ್ಮ ಬಡವ್ರಗ. ಇನ್ನೇನ್ ಸೌಲಭ್ಯನೂ ಇಲ್ವಾ? ಮದ್ವೆ ಆಗಿ ಹೋಗಿದ್ ಯಾವ ಮನೆಗೆ? ಇದೇ ಮನೆ, ಇದೇ ಊರಿಗೆ ಪಿಜಿ ಪಳಕ್ಕೆ. ಇದೇ ಊರಿಗೆ? ಅಲ್ಲೇ ಅದೆಲ್ಲಿದೆ ಮನೆ? ಅದು ಆ ಕಡೆ ಐತೆ. ಆ ಕಡೆ ಐತೆ.
ಹಾ ಆದ್ರೆ ನಮ್ಮ ಸರಿ ಯಜಮಾನ್ರು ಅದೇನೋ ಬಿಡಿ ಇಲ್ಲಿಗೆ ನಿಮ್ದು ಏನೇನೋ ಪರ್ಸನಲ್ ಪ್ರಾಬ್ಲಮ್ಗಳು ಬಿಟ್ಟಾಕೆ ಅದೊಂದು ನಿಮ್ಗೆ ಮನೆ ಬೇಕು ಒಂದೇ ಸೌಲಭ್ಯ ಇದ್ದ ಅದ್ ಬಿಟ್ರೆ ಗೌರ್ಮೆಂಟ್ ನೀನೇನು ಇಲ್ವಾ ಏನು ಇಲ್ಲ. ಮನ ಒಂದೇ ಮನ ಒಂದೇ ಮಾಡ್ತಾ ಇದಾರೆ ಒಂದೇ ಅಲ್ಲ ಅದನ್ನು ಮಾಡ್ಬೇಕು ಅದನ್ನು ಸೇರಿ ಇವನು ಮಾಡ್ಬೇಕು ಈಗ ಜಾಗ ಇಲ್ಲ ನಮ್ಗೆ ಜಾಗ ಇಲ್ಲ ಇದ್ದದೊಂದು ಜಾಗ ನಮ್ಮ ತಾಯಿ ಮನೇಲಿ ಬಂದು ಸೇರ್ಕೊಂಡು ನಮ್ಗೆ ಜಾಗ ಇಲ್ಲ ಮನೆ ಕಟ್ಟಕ್ಕೂ ಆಗಲ್ಲ ಅವರಿಂದ ಅದ್ ಬಿಟ್ರೆ ಇನ್ನೇನು ಇಲ್ವಾ ಜಾಗ ಕೊಟ್ಟು ಮನೆ ಮಾಡ್ಬೇಕು ಒಂದ್ ಹಸ್ಕೊಳ್ಳೋ ಆಮೇಲೆ ಇದೊಂದೇನೋ ಕೇಳ್ಪಟ್ಟೆ ಇಲ್ಲಿ ಇನ್ನೊಂದೇನೋ ಕೇಳ್ಪಟ್ಟೆ ಏನೋ ಇದು ಸ್ಮಶಾನ ಇಲ್ವಂತೆ ಮಸಾಲನೇ ಇಲ್ಲ ಒಬ್ರ ಮೇಲೆ ಒಬ್ರು ಒಬ್ರ ಮೇಲೆ ಒಬ್ರು ತಗೋ ಹಾಕ್ಬೇಕಲ್ಲ ಈಗ ಹೌದಾ ಹಾ ಒಬ್ಬರನ್ನ ತೋಡಿದ್ರ ಹಂಗಮ್ಮ ಒಬ್ಬರನ್ನ ತೋಡಿದ್ರ ಸೊ ಇನ್ನೊಬ್ರದ ತಲ ಕೂದ್ಲು ಬಟ್ಟ ಅದೆಲ್ಲ ಅಲ್ಲಿ ಸಿಕ್ಕುತ್ತ ಸಮಾಜ ಅದನ್ನೆತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಇನ್ನೊಬ್ರ ತಗೋ ಕೂತಾಕ್ಬೇಕು ಅದಕ್ಕೆ ಯಾಕೆ ಕೊಟ್ಟಿಲ್ಲ ಜಾಗವ ಕೇಳಿಲ್ಲ ಕೊಟ್ಟಿಲ್ಲ ಅಕ್ಕಪಕ್ಕದಲ್ಲ ಪಟ್ಟ ಮಾಡಿಸ್ಕೊ ಹೊಲ ಮಾಡ್ಕೊಂಡಾರ ಹಾ ಒತ್ತುವರಿ ಒತ್ತುವರಿ ಮಾಡ್ಕೊಂಡು ಹೊಲ ಮಾಡ್ಕೊಂಡಾರ ಅಲ್ಲೆಲ್ಲ ಇದ್ದಲ್ಲಿ ಜಾಗ ಎಲ್ಲ ನೀವು ಊರರೆಲ್ಲ ಮಾತಾಡ್ಕೊಂಡ್ ಬಿಡ್ಕೋಬೇಕಾರೆ ನೋಡಲ್ಲಿ ಅರ್ಧ ಮಾಡ್ಬಿಟ್ಗೆ ನಿಮ್ಮಲ್ಲಿ ಯಾವನ್ನಾರು ಒಂದು ಲೋನ್ ಮಾಡಿಸ್ಕೊಡ್ಬೇಡ್ವಾ ಹೇಳಿ ನಿಮ್ಮೆ ಯಾರು ನಮ್ಗೆ ಅದು ಲೋನೇ ಬಂದಿದ್ದಾ? ಗಂಡ ಮಕ್ಕ ಇದ್ದಾರ ಇಲ್ಲ ನಮ್ಮ ಸ್ವಂತವಾಗಿ ಕಟ್ಟಿರೋದು ನಮ್ಗೆ ಯಾರು ಇಲ್ವಲ್ಲ ದಿಕ್ಕೇ ಇಲ್ವಲ್ಲ ನಮ್ಗೆ ಯಾರ ಜಗಳಾಡಿ ನಮ್ಮ ಇದು ನೀರ್ಗೋಸ್ಕರನೇ ಜುಟ್ಟು ಹಿಡ್ಕೊಂಡು ಹಿಡ್ಕೊಂಡು ಹೊಡೆದಾಟನೆಲ್ಲ ಬರೀ ಇಂಥವೇ ನಿಮ್ದು ನೀರ್ಗೋಸ್ಕರನೇ ಇಲ್ಲಿ ಮಧ್ಯೆ ಗಲ್ಲಿ ಇಲ್ಲ ನಮ್ಮನೆ ಬರ್ತದ ನೀರು ನಿನ್ ನೀರು ನಾನೇ ಗೂಸ್ಬೇಕು ನೀನ್ ಬಂದ್ ಗೂಸು ನನ್ನಟ್ಟಿ ಪಕ್ಕಲೆ ಅದಕ್ಕೆ ಬಿಟ್ಟೆ ಒಟ್ಟಲ್ಲಿ ಐಕ್ಳು ಮಕ್ಳಿಗೆ ಹೆಂಗಸ್ರು ಮಕ್ಳಿಗೆಲ್ಲ ಜಗಳ ತಂದು ಇಟ್ಬಿಟ್ಟಾರ ತಗ ಹಾ ಮಳೆ ಬಂದ್ರ ಇದು ಹೆಂಗಾಯ್ತು ಹೋಗ್ಲಿ ಕಾಸು ಬಂತ ಒಯಪಿನೂ ಬಂದಿಲ್ಲ ಅದು ಅದು ಬಂದಿಲ್ಲ ಬಂದಿಲ್ಲ ಎಷ್ಟು 4 ತಿಂಗಳಾಯ್ತು ಎಷ್ಟು ಬರ್ಬೇಕು 4 ತಿಂಗಳಿಂದ ಬಂದಿಲ್ಲ ತಿಂಗಳಿಗೆ ಎಷ್ಟೋ ನಿಮ್ಗೆ 800 ರೂಪಾಯಿ ಅದು ಬಂದಿಲ್ವಾ ಅದು ಬಂದಿಲ್ಲ ಈಗ ಗೃಹಲಕ್ಷ್ಮಿ ಮಾಡ್ತೇನೆ ಪುಣ್ಯತ್ ಮಾಡಿ ಗೃಹಲಕ್ಷ್ಮಿ ಸಿದ್ದರಾಮಯ್ಯ ಇದ್ದೆಲ್ಲಾರು ಪಾಪ ಆಗ್ತಿದ್ರು ಡಿ ಸಿ ಸಿ ಕುಮಾರಪ್ಪ ಏರಿ ಅವರು ಆಗ್ತಾನೆ ಏ, ಯಾಕೆ ಡಿ ಸಿ ಶಿವಕುಮಾರ್ ಅವ್ರೆ ನೀವು ಹಾಕ್ಲಿಲ್ವಾ ಆಗ್ತಾವ್ರ ಅದೇನೋ ಪರಿಷ್ಕರಣೆ ಮಾಡ್ತಾವ್ರಂತೆ ಅದು ಬತ್ತಲ್ವಾ ನಿಮ್ಗೂ ಬತ್ತಲ್ವಾ ನೋಡ ಮನಾಗ ಒಂದ್ ಯಾವ್ದಾರ ಮಾಡಕ್ಕಾಗಲ್ವಾ ಜನಗಳು ಸರಿಯಪ್ಪ ಅರ್ಧ ಮಾಡ್ಬಿಟ್ಕ ನಿಮ್ಮೆಲ್ಲ ಏನು ಮಾಡ್ಕೊಂಡಾರಲ್ಲ ನಿಮ್ಮ ಹೆಸರೇನು ಅಂದ್ರಿ ನೀವು ಮಂಗಳಗೌರಿ ಅವ್ರೆ ನಿಮ್ದು ಸೇಮ್ ಪ್ರಾಬ್ಲಮಾ ನಮ್ದು ಇದೇ ಪ್ರಾಬ್ಲಮ್ ವಾಟರ್ವೇ ಇದೇ ಪ್ರಾಬ್ಲಮ್ ವಾಟರ್ ವೇ ಪ್ರಾಬ್ಲಮಾ ಸರಿ ಬನ್ನಿ ಬನ್ನ ಮುಂದೆ ಏನಮ್ಮ ಫೆಸಿಲಿಟಿ ಇಲ್ವೇ ಏನ್ ನಿಮ್ಮ ಹೆಸರು ಸಿಂಧು ಅವ್ರೆ ಏನ್ ನಿಮ್ ಊರಲ್ಲಿ ಫೆಸಿಲಿಟಿ ಇಲ್ವೇ ನೋಡಿ ಫೆಸಿಲಿಟಿ ಎಲ್ಲ ಪಾರ್ಸಲ್ ತಗೊಂಡು ಹೋಗ್ಬಿಟ್ಟವ್ರೆ ತಗೆ ಪಾರ್ಸಲ್ ಅವ್ರವ್ರು ಯಾರು ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ಅವ್ರವ್ರ ಮನೆಗೆ ಫೆಸಿಲಿಟಿ ಹೊಲ ಮನೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಅವ್ರ ಮನೆಗೆ ನಮ್ಗೊಂದ್ ಚರಂಡಿನೂ ಇಲ್ಲ ಮಳೆ ಊದ್ಬಿಟ್ರೆ ಈ ನೆಲದಲ್ಲಿ ತಿರ್ಗಾಡಕ್ಕೂ ಆಗಲ್ಲ ಸಣ್ಣ ಸಣ್ಣ ಮಕ್ಳುಗಳೆಲ್ಲ ಇದ್ದಾರೆ ವಯಸ್ಸಾದವ್ರು ಇದ್ದಾರೆ ದೊಣ್ಣೆ ಉರ್ಕೊಂಡ್ ತಿರ್ಗಾಡ್ತಾರೆ ಅವ್ರಿಗೆ AP ಬಂದಿಲ್ಲ ಇನ್ನ 4 ತಿಂಗಳಾಯ್ತು ಏನ್ ಫೆಸಿಲಿಟಿನೂ ಇಲ್ಲ ಇಲ್ಲಿ ಏನ್ ಮಾಡನೆ ಹಿಂಗಾದ್ರೆ ನೀವು ಓಟ್ ಹಾಕ್ಸಿ ಗೆಲ್ಲಿಸ್ತವ್ರೆಲ್ಲ ಎಲ್ಲೋದ್ರು ಎಲ್ಲಿ ಅವ್ರವ್ರ ಮನೇಲಿ ಇದಾರೆ ಬೆಚ್ಚಗೆ ಬೆಚ್ಚಗವ್ರೆ ಅವ್ರವ್ರ ಮನೇಲಿ ಅವ್ರೆ ಮತ್ತೆ ಆಮೇಲೆ ರೇಷನ್ ಕಾರ್ಡ್ ಆಯ್ತಾ ಇದೆ ಎಲ್ರಿಗೂ ಇದೆಯಲ್ಲಿ ಅಕ್ಕಿ ಎಲ್ಲ ಸರಿಯಾಗಿ ಕೊಡ್ತಾವ್ರಾ ಅಕ್ಕಿದೆಲ್ಲ ಎಷ್ಟು ಕೆಜಿ ಕೊಡ್ತಾರ ಅಕ್ಕಿ ಒಬ್ರಿಗೆ ಅಕ್ಕಿ ಈ ಸಲ ಎಷ್ಟು ಕೊಟ್ರೆ ಗೊತ್ತಿಲ್ಲ ನಮ್ಮ ಮನೆಯವ್ರು ತಗೋ ಇಲ್ಲಿ ಆಂಬುಲೆನ್ಸ್ ಎಲ್ಲ ಫೋನ್ ಮಾಡಿದ್ರೆ ಬರುತ್ತಾ ಆ ತರ ಸೀರಿಯಸ್ ಇಲ್ಲಿ ಯಾರಿಗೂ ಆಗಿಲ್ಲ ಇನ್ನ ಅಲ್ಲಲ್ಲ ಸೀರಿಯಸ್ ಆಗಿಲ್ಲ ಪಾಪ ಆಗೋದು ಬೇಡ ಏನಾರು ಆದಾಗ ಬರುತ್ತಾ ಹೋಗ್ಲಿ ಏನಾರು ವ್ಯವಸ್ಥೆ ಇದೆಯಾ ಬರುತ್ತೆ ಇದೆ ಆಸ್ಪತ್ರೆಲೆಲ್ಲ ಡಾಕ್ಟರ್ಗಳು ಸರಿಯಾಗಿ ನೋಡ್ತಾರಾ ನೋಡ್ತಾರೆ ಕರೆಕ್ಟ್ ಆಗಿ ಹೇಳ್ಬೇಕು ನೋಡ್ತಾರೆ ಏನಜ್ಜಿ ಅಜ್ಜಿಗೆ ನಮ್ಮ ಅಡ್ಗೆ ಕೂರ್ಸಾರ ಅಜ್ಜಿಗ್ 3 ನಾಮ ಮಾಡಿ ಕೂರ್ಸವ್ರ ಒಯ್ಯಪಿ ದುಡ್ಡು ಇಲ್ಲ 4 ತಿಂಗಾಯ್ತು ಇದೆಂತ ದುಡ್ಡು ಹಾಕ್ತಿದ್ರಿ 2,000 ಅದು ಇಲ್ಲ ಅದು ಇಲ್ಲ ನಮ್ ಯಾವ ಕಥ ಮಾಡಮ್ ಸ್ವಾಮಿ ಏನ್ ಮಾಡೋಣ ಈಗ ತಮಯ ನಿಲ್ಸೇ ಬಿಟ್ರಲ್ಲ ಎಂತದ ತಮ್ಮಯ್ಯ ಹಂಗಂದ್ರ ದುಡ್ಡನ್ನೇ ನಿಲ್ಸ್ಬಿಟ್ರಲ್ಲ ಬರ್ತಾನೆ ನಿಲ್ಸ್ಬಿಟ್ರಲ್ಲ 4 ತಿಂಗಾಯ್ತು ಶಿವನಿ ಅಂತ ಅವ್ರನ್ನ ಕೇಳೋದು ಇವ್ರನ್ನ ಕೇಳೋದು ಬಂದದ ಅಂದ್ರೆ ಬರೋದು ಕಣಿ ಹೋಗೋದು ಕಣಿ ಕೂತೀನಿ ಸ್ವಾಮಿ ಬರೋದು ಕಣಿ ಹೋಗೋದು ಕಣಿ ನನ್ನ ಮಗ ಸೊಸ ದುಡಿಬೇಕು ಅಂಬಲಿ ಬಿಡ್ಬೇಕು ನಮ್ಗೂ ಹೊಲ ಮನ ಏನೂ ಇಲ್ಲ ಸ್ವಾಮಿ ಇಷ್ಟಾಗ್ಲ ಗೌರ್ಮೆಂಟ್ ಜಾಗ ಕೊಟ್ಟಾರ ನಮ್ಮ ಪರಿಸ್ಥಿತಿ ಈಗ ಅದೆಲ್ಲ ನಮ್ಗೆ ಏನಾರ ಸೌಲಭ್ಯ ಮಾಡಬಾರ್ದ ಗೌರ್ಮೆಂಟ್ನವರು ಓಟ್ ಹಾಕ್ಸ್ಕೊಳ್ಳೋ ಹೊತ್ತಿಗೆ ಬಂದು ಕಾಸು ಕೊಡ್ತಾರ ಕೊಡ್ತಾನ ಇಸ್ಕತ್ತೀರಾ ಇಸ್ಕತ್ತೀರಾ ಇನ್ನೇನ್ ಮಾಡೋದು ಸ್ವಾಮಿ ಅದಕ್ಕೆ ಮತ್ತೆ ಒಂದ್ ಓಟಿಗೆ ಕಾಸು ಕೊಟ್ಟಿದ್ ಕಣ ನಾನೇ ಬರ್ಬೇಕು ಅಂತಾರ ಈಗ ಅವರು ಕಾಸು ಕೊಟ್ಟಿದ್ದಕ್ಕೆ ಓಟ್ ಹಾಕವ್ರೆ ಅಂತಾರ ಈಗ ಅವರು ಈಗ ನೀವು ಅಂಗಡಿಲಿ ಹೋಗ್ಬಿಟ್ಟು ಏನಾರು ಕೊಂಡ್ಕೊಂಡಂಗೆ ಈಗ ಮತ್ತೆ ನೀವು ಓಟ್ ಹಾಕೋ ಟೈಮಲ್ಲಿ ಕಾಸು ಇಸ್ಕೊಂಡ್ರೆ ಈಗ ನಿಮ್ಮನ್ನ ಮೂಸು ನೋಡಲ್ಲ ಅವರು ಈ ತರ್ಕ ಆಗ್ಬಿಡ್ತಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಇಂದ ಓಟ್ ಹಾಕೋ ಹೊತ್ತಿಗೆ ಕಾಸು ಇಸ್ಕೋಬಾರ್ದು ಸರಿಯಾ ಕಾಸು ಕೊಡಕ್ ಬಂದಾಗ ಏನ್ ಹೇಳ್ಬೇಕು ಗೊತ್ತಾ ಯೋ ಚರಂಡಿ ಮಾಡ್ಸಯ್ಯ ಇಲ್ಲಿ ರೋಡ್ ಮಾಡ್ಸಯ್ಯ ಮನೆ ಕೊಡಯ್ಯ ನಮ್ಗೆಲ್ಲ ಅನುಕೂಲ ಮಾಡ್ಕೊಟ್ರೆ ಓಟು ಇಲ್ಲ ಅಂದ್ರೆ ಗೆಟ್ ಔಟು ಆಯ್ತಾ ಸರಿ ಹಂಗಂತ ಓಟ್ ಹಾಕ್ತಾ ಇದ್ಬಿಟ್ಟೆ ಒಳ್ಳೆ ವ್ಯಕ್ತಿ ನೋಡ್ಬಿಟ್ಟು ಓಟ್ ಹಾಕ್ಬೇಕು ಕಾಸು ಮಾತ್ರ ಇಸ್ಕೋಬಾರ್ದು ಏನ್ ಗೊತ್ತ ಸ್ವಾಮಿ ಒಳ್ಳೆ ವ್ಯಕ್ತಿ ಬತನ ಅಂತ ತಿಳ್ಕೊಬೇಕು ಅಲ್ಲಿ ಇಲ್ಲಿ ಕೇಳಿ ತಿಳ್ಕೊಬೇಕು 4 ಜನತಾವ್ ತಿಳ್ಕೊಬೇಕು ಸರಿಯಾ ಸರಿ ಓಟ್ ಕೇಳಕ್ ಬಂದಾಗ ಕೆಲಸ ಕೇಳಬೇಕು ಸರಿನಾ ಸರಿ ಹೆಂಗೆ ಈಗ ನೀರ್ಗೀರೆಲ್ಲ ಬರ್ತದಾ
ನೀರು ಇದೆ ಸ್ವಾಮಿ ಇಲ್ಲಿ ಬತ್ತ ಇದೆ ಇಲ್ಲಿ ಹೋಯ್ತಾ ದಿನ ಟ್ಯಾಕ್ಟ್ರಿ ಹೊಡ್ಕ ಬರಮ್ಮ ಟಂಪೋ ಹೊಡ್ಕ ಬರ ಅನ್ನೋದ್ಗ ಜಗಳ ಆಡೋದೇ ಆಯ್ತು. ಯಾಕೆ ಯಾಕ ಒಳಗ್ ತಂದು ನುಗ್ಗಿಸ್ತಾರೆ ಎಲ್ಲ ಅದಕ್ಕ ಅದನ್ನ ಬೇರೆ ಗೋರ್ಬೇಕು, ಮುಚ್ಕತ್ತಿಲ್ಲ ನೀರು ಹೋಗೋದಿಲ್ಲ. ಬರೇ ಪ್ರಾಬ್ಲಮ್ ನೋಡ್ರಪ್ಪ. ಉಫ್ ಅಯ್ಯೋ ಇಲ್ಲಿನ ಪ್ರಾಬ್ಲಮ್ ನೋಡ್ಬಿಟ್ರೆ ನಮಗೆ ತಲೆ ಕೆಟ್ಟೋಯ್ತದ. ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ಬೈರಯ್ಯ. ಎಲ್ಲಿ ಎಲ್ಲ ಹುಷಾರಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? BP ಶುಗರು ಎಲ್ಲ ಚೆಕ್ ಮಾಡಿಸ್ಕೊಂಡಿದ್ದೀರಾ? ಎಲ್ಲ ನಾರ್ಮಲ್ ಆಗದ? ಏನ್ ನಿಮ್ಮ ಪ್ರಾಬ್ಲಮ್ಮು? ನಮ್ಗೇನು ಪ್ರಾಬ್ಲಮ್ ಇಲ್ಲ. ಪೆನ್ಷನ್ ದುಡ್ಡು ಬರ್ತಾ ಇದೆಯಾ? ಪಿಂಚಣಿ ನಂಗೆ ಬರ್ತದೆ. ಬರ್ತಾಯ್ತಾ? ತಿಂಗಳ ಬರ್ತಾಯ್ತಾ ಇಲ್ವೋ? ಬರ್ತದೆ. ಎಷ್ಟು ಯಾವ ತಿಂಗಳು ಬಂದಿತ್ತು? 3 ತಿಂಗಳು ಬಂದು ಈಗ 3 ತಿಂಗಳಿಂದ ಬಂದಿಲ್ಲ. ಬತ್ತು 3 ತಿಂಗಳಿಂದ ಬತ್ತು. ಈ ತಿಂಗ ಕೊಡು. 3 ತಿಂಗಳು ಬಂದಿಲ್ಲ. 3 ತಿಂಗ ಬಂದು ನಿಮಗೆ ದುಡ್ಡು ಬಂದೈತೋ ಇಲ್ವೋ? ಬಂದದೆ. ನಿಮ್ಮ ಹೆಸರೇನೋ? ಮುತ್ತಯ್ಯ. 3 ತಿಂಗಳಿಂದ ಬಂದಿಲ್ವಾ? ಇಲ್ಲ ಸರ್, ನಮಗೂ ಬಂದಿಲ್ಲ. ಅದೇ ಒಬ್ರಿಗೆ ಬಂದೈತೆ ಒಬ್ರಿಗೆ ಬಂದಿಲ್ಲ. ಅದು ಫಲಾನುಭವಿಗಳಿಗೆ ಬಂದಿಲ್ಲ. ಅದ ಅರ್ಹತೆ ಇಲ್ದಿದ್ದವ್ರಿಗೆ ಬರ್ತದ. ಅದಂಗ್ರಿ ಹಂಗೆ ಆಗಿರೋದು ಸರ್. ನಿಮ್ಮ ಹೆಸರೇನು? ಮುತ್ತಯ್ಯ. ಮುತ್ತಯ್ಯಂಗೆ ಮುತ್ತಯ್ಯ ಕೊಟ್ಟಿಲ್ವಂತಾರಪ್ಪ. ಯಾಕ್ರಪ್ಪ ತಿಂಗಳು 3 ತಿಂಗಳು ಹೋಲ್ಡ್ ಮಾಡ್ಬಿಟ್ಟಿದ್ದೀರಾ? ಹಂಗೆ ಎಷ್ಟು ರೂಪಾಯಿ ಬರಬೇಕು? 3 ತಿಂಗಳು 1600 ಬರ್ಬೇಕು. ಅಲ್ಲಲ್ಲ, ತಿಂಗಳಿಗೆ ಎಷ್ಟು? 1200. ನಿಮಗೆಲ್ಲ 3 ತಿಂಗಳದು ಒಟ್ಟಿಗೆ ಕೊಡಲ್ಲ ಬಿಡಿ. 3 ತಿಂಗಳಾದ್ಮೇಲೆ ತಿರ್ಗಾ ಮತ್ತೆ 1600, ಇಲ್ಲ 4 ತಿಂಗಳಾದ್ಮೇಲೆ ಮತ್ತೆ 1 ತಿಂಗಳದ್ದು ಬರುತ್ತೆ ಅಷ್ಟೇ. ಊರಲ್ಲೆಲ್ಲ ಹೆಂಗೆ ಸಮಸ್ಯೆಗಳು? ನಿಮ್ ಪಡಗ್ ನೀವಿದ್ದೀರಿ. ಅದೆಲ್ಲ ಗೊತ್ತಿಲ್ಲ. ನಿಮ್ಮ ಹೆಸರೇನು? ಗಿರಿಯಪ್ಪ. ನಿಮ್ಗೂ ಬಂದಿಲ್ವಾ? ಬಂದಿದೆ ಸರ್, ನಮ್ಗೆ ಬಂದ. ನಿಮಗ್ ಬಂದದೆ? ಒಂದಷ್ಟು ಜನಕ್ಕೆ ಬಂದದೆ, ಒಂದಷ್ಟು ಜನಕ್ಕೆ ಬಂದಿಲ್ಲ. ಏನು ನಿಮ್ಮ ಊರಲ್ಲಿ ಏನೋ ಇದು ಸಮಾಧಿ ಇಲ್ವಂತೆ? ಸ್ಮಶಾನ ಇಲ್ವಾ? ಮತ್ತೆ ಎಲ್ಲಿ ಉಳ್ತಾ ಇದ್ರಿ ಎಲ್ಲರೂ? ಹಳ್ಳ ತಗೋತಾಗ್ತೀನಿ. ಹಳ್ಳುಕ ಯಾಕೆ ಜಾಗ ಕೊಟ್ಟಿಲ್ವಾ? ಏನವ ಮೂಳೆಗೆ ತಕೋಗ್ ಉಳದ? ನಿಮ್ಮ ಹೆಸರು? ಶಿವಮ್ಮ. ಊತಕಕ್ ಜಾಗ ಇಲ್ವೇ? ಅಲ್ಲೇ ತಗೊಂಡೋಗಿ ಅಲ್ಲೇ ಉಳ್ತಾರ. ಮತ್ ಮೂಳೆ ತೆಗಿತಾರ, ಮತ್ ಅದ್ರೊಳಕ್ಕೆ ಉಳ್ತಾರ. ಜಾಗ ಮಾಡ್ಕೊಟ್ಟಿಲ್ವಾ? ಹಿಂಗಾದ್ರೆ ಹೆಂಗೆ ಶಿವ? ಏನಜ್ಜಿ, ಏನ್ ನಿಮ್ಮ ಹೆಸರು? ಮುತ್ತಮ್ಮ. ಗೂಡಂಗಡಿ ಮುತ್ತಮ್ಮ. ಹೆಂಗದೆ ವ್ಯಾಪಾರ ವ್ಯವಹಾರ? 10 ರೂಪಾಯಿ 20 ರೂಪಾಯಿ ಅಷ್ಟೇ. ಅಷ್ಟೇ ಕೂತಿರದೆ. ಈಗ ಒಂದು ಕಸು ಕೂತಿರದೆ. ಏನು ಇಲ್ಲ. ಮಾಡಿದ್ರ ಉಂಟಾದ್ರಿಲ್ಲ. ಕೂತೀನಿ. ಅದ್ಯಾಕ? ಯಾಕಂದ್ರೆ ಏನ್ ಮಾಡ್ದಾರಿ, ಮಕ್ಕಳು ಅವ್ರ ಪಾಡ್ಗವ್ರ ಅವ್ರ, ನಾನು ಒಬ್ಳೆ. ಹೌದಾ? ಮಕ್ಳು ಅವ್ರ ಪಡೆಗೆ ಕೆಲಸ ಮಾಡ್ಕತ್ತಾರ. ಅವ್ರು ಮಾಡ್ಕೊಂಡ್ ಚಂದಗವ್ರ ನನ್ನ ಕಳ್ದ್ಬಿಟ್ರು ಅತ್ತಾಗ. ಹೌದಾ? ಈಗ ಇದೆಲ್ಲ ನೀವೇ ನೋಡ್ಕೊಳದ? ಇದು ಏನ್ ದುಡಿತೀರದ್ ನಿಮ್ಗೆ ಯಾರು ಬೇರೆ ಅನುಕೂಲ ಮಾಡ್ಕೊಡಲ್ಲ? ಓಟ್ ಹಾಕ್ತಾರೋ? ಏನಿಲ್ವಾ? ನಿಮ್ಗೇನು ಒಂದು ಒಳ್ಳೆ ಅಂಗಡಿ ಮಾಡ್ಕೊಡ್ತೀನಿ ಅಂತ ಏನು ಹೇಳಿಲ್ವಾ? ಸಾಯಿ ಅಂತಾರ. ಯಾರ? ಹೌದಾ? ಅದೇನು ಗಂಡು ಮಕ್ಳು ಕಾಣೆ. ಓಟ್ ಹಾಕ್ತವ್ರು ನಿಮ್ಮ ನಾಯಕರು? ನಿಮ್ಮ ಕೈಲಿ ಓಟ್ ಹಾಕ್ಸ್ಕೊತಾರಲ್ಲ ಎಲೆಕ್ಷನ್ ಬಂದಾಗ ಗೆದ್ದವರು ಅವರೆಲ್ಲ ಈ ಊರ್ಲೆ ಅವ್ರ? ಏನು ಹೆಲ್ಪ್ ಇಲ್ಲ? ಅವ್ರವರೇ ಮಾಡ್ಕೊತಾರ. ಕಾಸೆಲ್ಲ ಬತ್ತಿದ್ದೋ ಇಲ್ವೋ? ಕಾಸು 3 ತಿಂಗಳಿಂದ ಬಂದೇ ಇಲ್ಲ ಸರ್. ಹೌದಾ? ಎಷ್ಟು? ಅದ 1200. 3 ತಿಂಗಳಿಂದ 1200 ಬಂದಿಲ್ಲ. 1200 3600. ಸಾಲ ಮಾಡ್ಕ ಜೀವನ ಮಾಡ್ತೀನಿ. ಇದೆಲ್ಲ ಐಟಮ್ ಎಲ್ಲ ಎಲ್ಲಿಂದ ಹಾಕ್ತೀಯವ ದುಡ್ಡು? ಅವರು ಬರ್ತಾರಲ್ಲ ತಕ ಬರ್ತಾರಲ್ಲ, ಆಗ ಸಾಲವಾಗಿ ಈಸಿ ಹಾಕೋದು. ಸಾಲವಾಗಿ ಅದ್ರ ದುಡ್ದು ಅವ್ರು ಕೊಡೋದು. ಹೌದಾ? ಸಾಲ ತಗೊಂಡು ಹಾಕ್ತಾರಂತೆ, ಆಮೇಲೆ ದುಡ್ದು ಕೊಟ್ಟಾರ. ನೋಡಿ ಚಿಕ್ಕ ಗೂಡಂಗಡಿ, ನಮ್ ಗೂಡಂಗಡಿ ಮುತ್ತಮ್ಮ. ಪಿ ಜಿ ಪಳ್ಳಿಕ್ಕೆ ಯಾರು ಬಂದ್ರ ನೆಂಟ್ರು ಪಂಟ್ರು ಊರವರು ಯಾರು ಈ ಕಡೆ
ನಮ್ಮ ಮುತ್ತಮ್ಮನ ಅಂಗಡಿ ಮರಿಬೇಡಿ ಕಣ್ರಪ್ಪ. ನಮ್ಮ ಮುತ್ತಮ್ಮನ ಅಂಗಡಿ ಬಂದು ಶಾಂಪು ಸೋಪು ಬ್ರಷ್ ಎಲ್ಲ ಸಿಗ್ತದೆ. ಪೆಪ್ಪರ್ಮೆಂಟು ಬ್ಯಾಡ ಬಿಡಿ ನಮ್ಗೆ, ಬೇಡ ನಂಗೆ ಫ್ರೀ ಬೇಡ, ಫ್ರೀ ಬೇಡ, ಬೇಡ 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 ಬೇಡ. ಬೇಡ ಅವು ಪೆಪ್ಪರ್ಮೆಂಟ್ ಕೊಡಿ, ಇಲ್ಲಿ ಹೇಳ್ತೀನಿ ಮಕ್ಳಿಗೆ ಕೊಡೋಣ. ಕಾಸು ಕೊಡೋಗ್ರಿ ಇಲ್ಲಿ ಒಂದು ನಿಮಿಷ ಕೊಡು, ಕೊಡಿ ಕೊಡಿಲಿ ಕೊಡಿಲಿ, ನಾನು ಕೊಡ್ತೀನಿ. ಹಂಗೆಲ್ಲ ಹೇಳ್ಬಾರ್ದು. ತಾಳ್ರ ತಿನ್ನಿ ಎಲ್ಲರೂ. ಕೊಡಿ ಇನ್ನೊಂದು ಸ್ವಲ್ಪ. ಇರ್ಲಿ ಬಿಡಿ ನಮ್ಮ ಮುತ್ತಮ್ಮಂಗೆ. ತಾಳ್ರ ಹೋಗಿ. ಎಲ್ಡೆಲ್ಡು ಬಿಡು. ಆಯ್ತು. ಸರಿಯಾ? ಗೃಹಲಕ್ಷ್ಮಿ ದುಡ್ಡು ಬಂದಿಲ್ವಾ? ಸರಿ. ಹಂಗೆಲ್ಲ ಹೇಳ್ಬಾರ್ದು ನೋಡಿ. ಈಗ ಕೊಡ್ತೀವಿ ಕಾಸ ಅಂದವ್ರು ನೀವೇ, ಈಗ ಕೊಡ್ಲಿಲ್ಲ ಅಂದ್ರೆ ಸತ್ತೋಯ್ತೀನಿ ಅಂತವ್ರು. ಉತ್ತಮ ಹಂಗೆಲ್ಲ ಮಾತಾಡ್ಬಾರ್ದು. ನಮ್ಮ ಜೀವನ ಮಾಡೋದು ನಡೀತದೆ, ಹೆಂಗೋ ಒಳ್ಳೇದಾಯ್ತದೆ. ಊಟ ಇದ್ರೆ ನೀರ್ಗೀರೆಲ್ಲ ಬರ್ತದಾ? ನೀರು ಅದೆಲ್ಲ ಹಿಡ್ಕೋಬೇಕು. ಒಂದ್ ತಿರ್ಗ ಎರಡ್ ತಿರ್ಗ ಹಿಡ್ಕೊಂಡ್ರಿ ಅದು ನಮ್ಗೆ ಕೊಟ್ಟರು. ಹೌದಾ? ಸರಿ, ಹುಷಾರಾಗಿರಿ. ಚೆನ್ನಾಗಿ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗ್ತೀರಾ? ಹೋಯ್ತೀನಿ. ಡಾಕ್ಟರ್ ಚೆನ್ನಾಗಿ ನೋಡ್ತಾರಾ? ನೋಡ್ತಾರೆ ಸರ್. ಸರಿ, ಬರ್ಲಾ? ಸರಿ ಸರಿ. ವೀಕ್ಷಕರೇ, ಇಡೀ PG ಪಾಳ್ಯ ಜನರು ನಾವು ಸತ್ತಾಗ್ಲೂ ಕೂಡ ನೆಮ್ಮದಿ ಇಲ್ಲ ಅಂತ ಹೇಳ್ತವ್ರೆ. ನಮ್ಮನ್ನು ಊತಕ್ಕೆ ಜಾಗನೇ ಇಲ್ಲ ಅಂತ ಹೇಳ್ತವ್ರೆ. ಊತಿದ ಜಾಗದಲ್ಲೇ ಉಳ್ಬೇಕು ಅಂತ ಹೇಳ್ಬಿಟ್ಟವ್ರೆ. ಬನ್ನಿ, ಈಗ ನಾವು ರಿಪಬ್ಲಿಕ್ ಕನ್ನಡ ನೇರವಾಗಿ ಅದೇ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಈ ಥರ ಪರಿಸ್ಥಿತಿ ಇದೆಯಲ್ಲ, ಇವತ್ತು PG ಪಾಳ್ಯದ ಮೊದಲನೇ ವಾರ್ಡ್ ಜನರಿಗೆ ಸತ್ ಮೇಲೂ ಕೂಡ ನೆಮ್ಮದಿ ಇಲ್ಲ ಅಂತಂದರೆ ಏನು ಕರ್ಮ ಅಂತ ಇಲ್ಲಿನ ಜನರು ಅವರೇ ಕೂಡ ಭಾಳ ವಾಲಂಟಿಯರಿಗೆ ತೊಗೊಂಡು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ ಇದೇ ಜಾಗನಾ? ಇಷ್ಟೇ? ಸತ್ತವ್ರನ್ನ ಇಲ್ಲೇ ಅಲ್ಲೇ ಕಿತ್ತು ಉಳ್ಬೇಕು, ಅಲ್ಲೇ ತೆಗಿಬೇಕು, ಬೇರೆ ಎಲ್ಲೂ ಜಾಗ ಇಲ್ಲ ಸರ್. ಇಲ್ಲೇ ಕೇಳಬೇಕು, ಇಲ್ಲೇ ಉಳ್ಬೇಕು, ಇಲ್ಲೇ ಉಳ್ಬೇಕು. ಇದೇ ಮಾಡಂಗಿಲ್ಲ. ಏನ್ ಮಾಡಂಗಿಲ್ಲ? ಈ ತರ ಕಟ್ಟಿದ್ರೆ ತೆಗಿಯಂಗಿಲ್ಲ. ತೆಗಿಯಂಗಿಲ್ಲ. ನಾವು ಇನ್ನು ಅಕ್ಕಪಕ್ಕ ನೋಡಿ, ಸ್ಲಿಪ್ಪರ್ ಹಾಕ ಬರ್ಬೋದಾ? ಜಾಗ ಎಷ್ಟೈತೆ ನೋಡಿ ಸರ್. 20ರಿಂದ 25 ಅಡಿ ಇರ್ಬೇಕು ಅಷ್ಟೇ. 20ರಿಂದ 25 ಅಡಿ ಇರ್ಬೇಕು ಆಗಲ್ಲ. ಇನ್ನು ಎಲ್ಲ ಪೂರ್ತಿ ಸುಮ್ನೆ ರೋಡನೆ. ರೋಡಲ್ಲೇ ಕಿತ್ತಲು ರಾಚಪ್ಪಾಜಿ ಅಂತ. ರಾಚಪ್ಪಾಜಿ. ಈಗ ಇಷ್ಟೇ ಈ ಕ್ವಾರೆ, ಇಷ್ಟೇನೆ ಈ ಕ್ವಾರೆ ಇದೇ ಕೀಳ್ಬೇಕು, ಇಲ್ಲೇ ಮಾಡ್ಬೇಕು. ಇಲ್ಲೇ ಕೀಳ್ಬೇಕು, ಇಲ್ಲೇ ಮಾಡ್ಬೇಕು. ಈಗ ಬೇಕಾಗಿರೋ ಜಾಗ ಯಾವ್ದು ನಿಮ್ಗೆ? ಸರ್ ನಮ್ಗೆ ಆಲ್ರೆಡಿ RTC ನಲ್ಲಿ 1 ಎಕರೆ ಅಂತೆ ಬಿಟ್ಕೊಟ್ಟಿದ್ದಾರೆ. ಎಲ್ಲಿ ಅದು ಜಾಗ? ಜಾಗ ಅಂತ ಕನ್ಫರ್ಮ್ ಮಾಡಿಲ್ಲ, ಇನ್ನು ಕನ್ಫರ್ಮ್ ಮಾಡಿಲ್ಲ. ಜಾಗ ಕನ್ಫರ್ಮ್ ಮಾಡಿಲ್ಲ. ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗಿ ನಾವು ಕೇಳಿದೀವಿ, ಅರ್ಜಿ ಹಾಕಿದೀವಿ. ಬಟ್ ಅವರು ಏನು ಅದಕ್ಕೆ ಏನು ಕರೆಕ್ಟ್ ಆಗಿ ಉತ್ತರ ಕೊಡ್ತಾ ಇಲ್ಲ. ಎಸ್ ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಾ ನೋಡಿ. ನಾವು ಈ ಹೊತ್ತಲ್ಲೂ ಕೂಡ ಬಂದು ಸಮಾಧಿ ಒಳಗಡೆ ಬಂದಿದ್ದೀವಿ, ಆಯ್ತಾ? ಇಲ್ಲಿ ಈ ರೀತಿ ಗೋರಿ ಕಟ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಈ ರೀತಿ ಗೋರಿ ಕಟ್ಕೊಂಡ್ರೆ ಮುಗೀತು, ಇದನ್ನ ಮುಟ್ಟಂಗಿಲ್ಲ. ಈಗ ಇವ್ರು ಏನ್ ಮಾಡ್ಬೇಕು? ಹಿಂಗೈತಲ್ಲ, ಇದೇ ಜಾಗನ ಉಳ್ಬೇಕು, ಮೂಳೆ ತೆಗಿಬೇಕು, ಮತ್ತೆ ವಾಪಸ್ ಯಾರಾದರೂ ಸಾವಿಗೀಡಾದ್ರೆ ತಗೊಬಂದು ಮತ್ತೆ ಇಲ್ಲೇ ಉಳ್ಬೇಕು. ಆ ಥರ ಪರಿಸ್ಥಿತಿ ಈಗ PG ಪಾಳ್ಯದಲ್ಲಿ ಬಂದಿರೋದು. ಪರಸೇಗೌಡನ ಪಾಳ್ಯದಲ್ಲಿರುವಂಥ ಸಮಸ್ಯೆ. ಸರಿಯಾದ ರೀತಿ ಒಂದು ಗೋಮಾಳ ಜಾಗ ಅಂತ ಏನು ಕೊಟ್ಟಿಲ್ಲ, ಸ್ಮಶಾನ ಅಂತ ಕೊಟ್ಟೇ ಇಲ್ಲ. ಸೊ ಜನರಿಗೆ ಈಗ ನಮ್ಮ ಹಿಂದೂ ಸಂಪ್ರದಾಯದಂತೆನೋ ಅಥವಾ ಅವರವರ ಜಾತಿ ಧರ್ಮಕ್ಕೆ ಅನುಗುಣವಾದಂಥ ಸಂಪ್ರದಾಯದಂತೆ ಏನಾದ್ರು ಒಂದು ಕಾರ್ಯ ಮಾಡಬೇಕು ಅಂದರೆ ಆಗ್ತಾ ಇಲ್ಲ. ಅಂದರೆ ಅರ್ಥವೇ ಇಲ್ಲದಂತಹ ಶವ ಸಂಸ್ಕಾರ ಆಗ್ತಾ ಇದೆ ಇಲ್ಲಿ. ಈ ಶವ ಸಂಸ್ಕಾರಕ್ಕೆ ಅರ್ಥನೇ ಇಲ್ಲ, ಅರ್ಥಹೀನ ಅಂತ ಅನ್ಸ್ಕೊಳ್ಬಿಡುತ್ತೆ. ಇದು ಅಷ್ಟೊಂದು ಅರ್ಥವಿಲ್ಲದ ಆ ಥರ ಆಗೋಗ್ಬಿಟ್ಟಿದೆ. ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಅದು ಸಾವಲ್ಲಾಗಿರ್ಬೋದು, ಹುಟ್ಟಲ್ಲಾಗಿರ್ಬೋದು. ಏನು ಸರ್, ಹುಟ್ಟಾಗಿರ್ಲಿ ಸಾವಾಗಿರ್ಲಿ ಅಲ್ವಾ, ಇದು ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಸೊ ಅರ್ಜಿ ಕೊಟ್ಟಿದ್ದೀರಾ ಸರ್? ಆಲ್ರೆಡಿ ಅರ್ಜಿ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ? ನಡೀತಾ ಇದೆ. ಹೌದು, ನಾವು ಎಲ್ಲ ಇನ್ನೊಂಚೂರು ಬೇಗ ಆಗ್ಲಿ ಅಂತ ಹೇಳಿ ಕೆಲಸ ಹೌದು ಅಂತ ಹೇಳಿದೀವಿ. ನಾವು ಇನ್ನೂ ಬೇಗ ಆಗ್ಲಿ ನಿಮ್ಮ ಕಡೆ ಅಂತ ಹೇಳಿದ್ದೀವಿ. 19.46 ಎಕರೆ ಸರ್ಕಾರಿ ಜಾಗ ಇರೋದು ಈ ಸುತ್ತಮುತ್ತ ಎಲ್ಲ. ಯಾಕಂದ್ರೆ ಈಗ ಸರ್ಕಾರದ ಜಿಲ್ಲಾಧಿಕಾರಿಗಳು ನಮ್ಗೆ ಅಂತ ಸಮುದಾಯಕ್ಕೋಸ್ಕರ 1 ಎಕರೆನ ಅದಕ್ಕೆ ಕಾಯ್ದಿರಿಸಿದ್ದಾರೆ. ಆದ್ರೆ ಅದನ್ನ ಬಂದು ಯಾವ ತರ ನಿಖರವಾದ ಸ್ಥಳ ತೋರಿಸಿಲ್ಲ. ಇದೆ ಅಂತ ನಮ್ಗೆ ಯಾವ್ದು ಪರ್ಫೆಕ್ಟ್ ಲ್ಯಾಂಡ್ ಅಂತ ತೋರಿಸ್ಕೊಟ್ಟಿಲ್ಲ. ಈಗ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದೀವಿ, ಅದಕ್ಕೆ ಮನವಿನೂ ಕೊಡ್ತಾ ಇದೀವಿ. ನಾಳನೂ ಕೂಡ ಇದೆ ಪ್ರೊಸೆಸ್ ನಡೀತಿದೆ ಹೇಳಕ್ಕೆ. ಯಾಕಂದ್ರೆ ಆದ್ರೆ ನೋಡಿ, ನಿಮ್ ಹೇಳೋದ್ರಲ್ಲಿ ಸತ್ಯ ಇದೆ. ಹಳ ಕಾಲದಂದುವೆ ಹಿಂದಿನ ಕಾಲದ ಜನಾಂಗನೂ ಈಗಿನ ಕಾಲದ ಜನಾಂಗನೂ ಏನೋ ಮೃತಪಟ್ಟಾಗ
ನೋಡಿ ಹಿಂಗೆ ತಾತ ಮುತ್ತಾತ ಅವ್ರಪ್ಪ ಅವ್ರ ತಾತ ಎಲ್ಲರದು ಇಲ್ಲೇ ಇಲ್ಲೇ ಅವ್ರ ಮೇಲೆ ಉಳ್ತಾ ಇದೀವಿ. ಅವ್ರು ನಿಮ್ದಾಗಿದ್ರೆ ಏನೋ ಗೊತ್ತಿಲ್ಲ, ಸತ್ ಮೇಲೂ ನಿಮ್ದಿ ಇಲ್ವಲ್ಲಪ್ಪ ಅವ್ರಿಗೆ, ಸತ್ ಮೇಲೂ ನೆಮ್ಮದಿ ಕೊಡ್ತಾ ಸತ್ ಮೇಲೂ ನಿಮ್ದಿ ಇಲ್ಲ ಅವ್ರಿಗೆ. ಇನ್ನೊಂದು ಮೇಜರ್ ಆರೋಪಗಳು ಏನ್ ಕೇಳಿ ಬರ್ತಾ ಇದೆ ಅಂದ್ರೆ ಒಂದಷ್ಟು ಒತ್ತುವರಿಗಳಾಗಿದೆ, ಅದೆಲ್ಲ ಆದ್ರೆ ನಮಗಿಲ್ಲಿ ಜಮೀನ್ ಸಿಕ್ಕರೆ ನಮಗೊಂದು ಸ್ಮಶಾನ ಅಂತ ಆಗುತ್ತೆ ಅಂತ ಹೇಳ್ತವ್ರೆ. ಯಾರ್ಯಾರು ಒತ್ತುವರಿ ಮಾಡೋರೋ ಅದೇನೋ ಗೊತ್ತಿಲ್ಲ, ಅದ್ರದ್ದೆಲ್ಲ ನೀವು ಬಿಡಿಸೋ ಅಂತ ಕೆಲಸ ಸರ್ಕಾರದೇ. ಅದನ್ನ ಮಾಡ್ಕೊಂಡು ಇವ್ರಿಗೆ ಕೊಡ್ಬೇಕಾಗಿರೋ ಜಾಗ ಕೊಟ್ಬಿಡಿ. ಪಿತ್ರಾಜಿತ ಸ್ವತ್ತಿಗೆ ಕೈ ಹಾಕ್ಬೇಡಿ. ಪಿತ್ರಾಜಿತ ಸ್ವತ್ತು ಪಿತ್ರಾಜಿತ, ಅದ್ರದ್ದು ಅದು ಅವ್ರಕ್ಕೂ ಅದು ನಾವು ಮಾತಾಡಂಗಿಲ್ಲ. ಸೊ ಇದು ವೀಕ್ಷಕರೇ ನೋಡಿ, ಗಮನಿಸ್ತಾ ಇದ್ದೀರಾ, ಇದಿಷ್ಟು ಸತ್ ಮೇಲೂ ನೆಮ್ಮದಿ ಇಲ್ಲ ಅನ್ನೋ ಪರಿಸ್ಥಿತಿ ಈ ಪಿ ಜಿ ಪಾಳ್ಯಕ್ಕೆ ಬಂದಿದೆ. ಪಿ ಜಿ ಪಾಳ್ಯದಲ್ಲಿ ಬರೀ ಮೂಲಭೂತ ಸೌಕರ್ಯಗಳ ಕೊರತೆ ಮಾತ್ರ ಅಲ್ಲ, ಸತ್ತ ಮೇಲೂ ನಾನು ಒಬ್ಬರ ಮೇಲೆ ಒಬ್ರು ಬಿತ್ಕೋಬೇಕಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಬದುಕಿನಿಂದ ಹಿಡಿದು ಸಾವಿನವರೆಗೂ ಇರುವಂಥ ಈ ಸಮಸ್ಯೆಯನ್ನು ದಯವಿಟ್ಟು ಬಗೆಹರಿಸಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. MLA ಮಂಜುನಾಥ್ ಅವರೇ, ನೀವೇನೋ ಹೊಸ ಟರ್ಮಲ್ಲಿ ಬಂದಿದ್ದೀರಿ, ಈ ಹಿಂದೆ 15 ವರ್ಷ ಬೇರೆಯವರು ಇದ್ರು, ಆದರೆ ಈ ವರ್ಷದಲ್ಲಿ ನೀವು ಬಂದಿದ್ದೀರಿ. ಸ್ವಲ್ಪ ಬನ್ನಿ, ಗ್ರಾಮಗಳಿಗೆ ಭೇಟಿ ಕೊಡಿ, ಎಲ್ಲ ಕಷ್ಟ ಸುಖಗಳನ್ನು ಕೇಳಿ, ಹುಡುಗರನ್ನೆಲ್ಲ ಮಾತಾಡಿಸಿ, ಎಲ್ಲರನ್ನೂ ನೀವು ಹಿತಕ್ಕೆ ತಗೊಂಡು, ನೀವು ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ. ಅದು ಬಿಟ್ಬಿಟ್ಟು ನೀವು ಎಲ್ಲೋ ಒಂದು ಕಡೆ ಇದ್ರೆ ಆಗಲ್ಲ. ಯಾರಿಗೋ ಒಬ್ರಿಗೆ ಮಾಡಿದ್ರೆ ನಾನೇನೋ ಒಳ್ಳೇದು ಮಾಡ್ತಿದ್ದೀನಿ ಅಂತಲ್ಲ. ಹೌದು, ನೀವು ಎಲ್ಲರಿಗೂ ಒಂದಷ್ಟನಕ್ಕೆ ಒಳ್ಳೇದು ಮಾಡಿರ್ಬೋದು, ಬಟ್ ಎಲ್ಲವನ್ನೂ ಕೂಡ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡಿ, ಆಯ್ತಾ? ಸೊ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ, ಆದಷ್ಟು ಬೇಗ ಇವ್ರ ಸಮಸ್ಯೆಗಳೆಲ್ಲ ಬಗೆಹರಿಲಿ ಅಂತ ನಾನು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಮತ್ತೆ ಬೇರೆ ಕಡೆ, ಬೇರೆ ಊರಿನಲ್ಲಿ, ಬೇರೆ ಜಾಗದಲ್ಲಿ ಜನರ ಸಮಸ್ಯೆನ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ಕೊಂಡ್ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.